ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆಗೆ ದೃಷ್ಟಿ, ಮನುಷ್ಯನಿಗೆ ದೃಷ್ಟಿ, ಜೀವನದಲ್ಲಿ ದೃಷ್ಟಿ ಇರ್ಬೋದು, ಅಥವಾ ಎಲ್ಲೋ ಸಂಕಟಗಳಿರ್ಬೋದು, ಅಥವಾ ಅಸೂಯೆ ಇರ್ಬೋದು, ಜಲಸಿ ಇರ್ಬೋದು, ಎಲ್ಲೋ ಒಂದು ಕಡೆ ಜನರ ಕಣ್ಣಿನ ಒಂದು ದೃಷ್ಟಿಗೆ, ನರದೃಷ್ಟಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೆ ನಾವು ವಾಸ ಮಾಡ್ತಕ್ಕಂಥದ್ದು, ನಮ್ಮ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಪುನರಪಿ ಜನನಂ ಪುನರಪಿ ಮರಣಂ ಅಂತ ಏನು ಕರಿತೀವಿ ನಾವು ಇವತ್ತಿನ ದಿವಸ, ನಮ್ಮ ಮನೆಯಲ್ಲಿರ್ತಕ್ಕಂಥ ಆ ಮನೆಗೆ ದೃಷ್ಟಿಯಾಗದೆ, ಮನೆಗೆ ಯಾವುದೇ ಕಣ್ಣಿನ ದೃಷ್ಟಿಯಾಗದೆ, ನರದೃಷ್ಟಿಯಾಗದೆ, ಯಾವುದೇ ಭೂತ ಪ್ರೇತ ಪಿಶಾಚಿಗಳ ಒಂದು ಆವಾಹನೆಯಾಗದೆ, ಮನೆಯಲ್ಲಿ ದೈವಕೃಪೆ ಸದಾ ಇರಬೇಕು. ಕೆಟ್ಟ ಒಂದು ಋಣಾತ್ಮಕ ಶಕ್ತಿಗಳು ಒಳಗೆ ಪ್ರವೇಶ ಮಾಡಬಾರ್ದು ಅಂದರೆ ನಾವು ಹಲವಾರು ವಿಧಿವಿಧಾನಗಳನ್ನು ಅನುಸರಿಸ್ಕೊಳ್ತೀವಿ. ಹಲವಾರು ತೆಂಗಿನಕಾಯಿ ಕಟ್ಟೋದಿರ್ಬೋದು, ಅಥವಾ ಮನೆಗೆ ಏನು ಒಂದು ಸ್ಫಟಿಕ ಕಟ್ಟತಕ್ಕಂಥದ್ದಿರ್ಬೋದು. ಹೀಗೆ ಹಲವಾರು ಒಂದು ಪದ್ಧತಿಗಳಲ್ಲಿ ಬಹುವಿಶೇಷವಾಗಿ ಗೃಹ ಪ್ರವೇಶದ ಕಾಲದಲ್ಲಿ ಬೂದುಗುಂಬಳಕಾಯನ್ನು ಮನೆಗೆ ಕಟ್ತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೀವಿ, ಎಲ್ಲರೂ ನೋಡಿದ್ದೀವಿ, ನಾವು ಮಾಡಿದ್ದೀವಿ. ಆದರೆ ಇವತ್ತಿನ ದಿವಸ ಕೇವಲ ಗೃಹ ಪ್ರವೇಶ ಕಾಲದಲ್ಲಿ ಮಾತ್ರ ಆ ಒಂದು ಬೂದುಗುಂಬಳಕಾಯನ್ನು ಕಟ್ಟಬೇಕಾ ಅಂತಕ್ಕಂಥ ಪ್ರಶ್ನೆ ಸಾಕಷ್ಟು ಜನ ನಮ್ಮನ್ನೂ ಕೇಳಿದ್ದಾರೆ. ಆದರೆ ಶಾಸ್ತ್ರಗಳಲ್ಲಿ, ಧರ್ಮ ಗ್ರಂಥಗಳಲ್ಲಾಗ್ಬೋದು, ಅನುಭವಗಳು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಪೂರ್ವಿಕರಿರ್ಬೋದು, ನಮ್ಮ ಸನಾತನ ಸಂಪ್ರದಾಯಗಳಿರ್ಬೋದು, ಇದನ್ನು ಗಮನಿಸಿ ನಾವು ಇವತ್ತಿನ ದಿವಸ ಕೇವಲ ಗೃಹ ಪ್ರವೇಶದ ಕಾಲದಲ್ಲಿಯೇ ಮಾತ್ರ ಕುಂಬಳಕಾಯಿ ಕಟ್ಟಬೇಕು ಅಂತೇನಿಲ್ಲ. ಯಾವಾಗ ಬೇಕಾದರೂ ಕುಂಬಳಕಾಯಿಯನ್ನು ಮನೆಗೆ ಕಟ್ಟಿದರೆ ಅದು ಶ್ರೇಯಸ್ಸು, ಶುಭ ಕೂಡ ಆಗತ್ತೆ. ಏಕೆ ಅಂತ ಹೇಳಿದ್ರೆ, ಬೂದು ಕುಂಬಳಕಾಯಿ ಮನೆಗೆ ನಮಗೇನಾಗತ್ತೆ, ಈ ಒಂದು ದೃಷ್ಟಿ ಇರ್ಬೋದು, ಕೆಲವು ಕೆಟ್ಟ ದೃಷ್ಟಿಗಳು ಇವೆಲ್ಲವನ್ನು ಕೂಡ ಅದು ಹೋಗಲಾಡಿಸುತ್ತೆ. ಆದರೆ ಯಾವತ್ತು ಕಟ್ಟಬೇಕು, ಯಾವ ದಿನ ಕಟ್ಟಬೇಕು, ಎಲ್ಲಿ ಕಟ್ಟಬೇಕು, ಅದರ ವಿಚಾರವಾಗಿ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಕೆ ಹೋದಾಗ, ಮನೆಗೆ ಬೂದುಗುಂಬಳಕಾಯಿಯನ್ನು ಈಶಾನ್ಯ ಭಾಗದಲ್ಲಿ, ನೈಋತ್ಯ ಭಾಗದಲ್ಲಿ, ಅಥವಾ ಮನೆಯ ಸಿಂಹದ್ವಾರದ ಮುಂದುಗಡೆ ಈ ಒಂದು ಬೂದುಗುಂಬಳಕಾಯಿಯನ್ನು ಕಟ್ಬೋದು. ನಾವು ಅಪಾರ್ಟ್ಮೆಂಟಲ್ಲಿದ್ದೀವಿ, ನಾವು ಬಾಡಿಗೆ ಮನೆಯಲ್ಲಿದ್ದೀವಿ ಅಂತಕ್ಕಂಥವ್ರಿಗೆಲ್ಲ ಸಿಂಹದ್ವಾರದ ಮೇಲೆ, ಆಚೆಗಡೆ, ಮನೆ ಒಳಗಡೆ ಅಲ್ಲ, ಮನೆಯ ಆಚೆ, ಬಾಗಿಲಿನ ಆಚೆ, ಸಿಂಹದ್ವಾರದ ಆಚೆ ಮೇಲ್ಭಾಗದಲ್ಲಿ, ಅದು ಉತ್ತರದ ಬಾಗಿಲಾಗಿರಲಿ, ಪೂರ್ವದ ಬಾಗಿಲಾಗಿರಲಿ, ದಕ್ಷಿಣದ ಬಾಗಿಲಾಗಿರಲಿ, ಪಶ್ಚಿಮ ವಾಯುವ್ಯ ಬಾಗಿಲಾಗಿರಲಿ, ಯಾವುದೇ ಬಾಗಿಲಾಗಿರಲಿ, ಸಿಂಹದ್ವಾರದ ಮೇಲೆ ಈ ಬೂದುಗುಂಬಳಕಾಯಿಯನ್ನು ಕಟ್ಟಬಹುದು. ಅದಕ್ಕೆ ಈ ಸೈಜ್ ಇರಬೇಕಾ, ಆ ಸೈಜ್ ಇರಬೇಕಾ, ಏನೂ ಇಲ್ಲ, ಕೇವಲ ಬೂದುಗುಂಬಳಕಾಯಿ ಆಗಿರುತ್ತೆ. ಇನ್ನು ಬೂದುಗುಂಬಳಕಾಯಿಯನ್ನು ಅಮಾವಾಸ್ಯೆಯ ದಿನ ಕಟ್ಟಿದರೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಅಮಾವಾಸ್ಯೆಯ ದಿನ ಸೂರ್ಯೋದಯಕ್ಕೆ ಮುಂಚೆನೇ ಕಟ್ಟಿದ್ರೆ ತುಂಬ ಒಳ್ಳೆಯದು. ಬುಧವಾರದ ದಿವಸ, ಬುಧವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಕಟ್ಟಿದ್ರೆ ತುಂಬ ಒಳ್ಳೆಯದು. ಹಾಗೆ ಶನಿವಾರ, ಅಮಾವಾಸ್ಯೆ, ಬುಧವಾರ, ಶನಿವಾರ ಸೂರ್ಯೋದಯ ಅಂದರೆ ಅರೌಂಡ್ ಒಂದು 6:30 ಅಂದರೆ 6:30 ಒಳಗಡೆ ಈ ಬೂದುಗುಂಬಳಕಾಯಿಯನ್ನು ಕಟ್ಟಬೇಕು. ಆದರೆ ಕಟ್ಟೋಕ್ಕೆ ಮುಂಚೆ ಆ ಬೂದುಗುಂಬಳಕಾಯಿಗೆ ನಾವು ಏನೇನು ಮಾಡಬೇಕು, ಯಾವ ಆಚಾರವನ್ನು ಪಾಲಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೋಬೇಕು. ಯಾಕೆ ಸೂರ್ಯೋದಯಕ್ಕೆ ಮುಂಚೆ ಅಂದರೆ, ಸೂರ್ಯೋದಯಕ್ಕೆ ಮುಂಚೆ ಅಲ್ಲಿ ಒಂದು ಧನಾತ್ಮಕ ಲಹರಿಗಳಿರ್ತವೆ, ಅದರಿಂದ ಶುಭ ಆಗುತ್ತೆ. ಆದರೆ ಸೂರ್ಯೋದಯ ಆದಮೇಲೆ ಕಟ್ಟಿದ್ರೆ ಮಧ್ಯಮ ಫಲ, ಶುಭ ಇರೋದಿಲ್ಲ. ಆದರೆ ಸೂರ್ಯಾಸ್ತದಲ್ಲಂತೂ ಅಂದರೆ ಸಂಧ್ಯಾಕಾಲದಲ್ಲಿ ಕುಂಬಳಕಾಯಿಯನ್ನು ಮನೆಗೆ ಕಟ್ಟಲೇಬಾರ್ದು, ಪ್ರಯೋಜನ ಇಲ್ಲ. ಸುಮ್ಮನೆ ಶೋಕಿಗೆ, ಕೆಲವು ಗೃಹ ಪ್ರವೇಶ ಆಗುವಾಗ ಮನೆಗೆ ರಾತ್ರಿನೇ ಕಟ್ತಾರೆ, ಅದು ಕೂಡ ಶೋಕಿಗೆ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಇನ್ನು ಬೂದು ಕುಂಬಳಕಾಯಿಯನ್ನು ಫಸ್ಟ್ ಏನು ಮಾಡಬೇಕು, ಶುದ್ಧವಾದ ನೀರು, ಅಥವಾ ನೀವು ಯಾತ್ರೆಗಳಿಗೆ ಹೋಗಿರ್ತೀರ, ಸಾಕಷ್ಟು ತೀರ್ಥಗಳು ತಂದಿರ್ತೀರ, ಆ ತೀರ್ಥಗಳ ಮುಖೇನ ಆ ಬೂದುಗುಂಬಳಕಾಯಿಯನ್ನು ಶುದ್ಧವಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಅದಾದ ನಂತರ ಏನು ಬೇಕು, ಅದಕ್ಕೆ ಅರಿಶಿನವನ್ನು ಸಂಪೂರ್ಣವಾಗಿ ಪ್ರೋಕ್ಷಣೆ ಅಂದರೆ ಅದನ್ನು ಅರಿಶಿನವನ್ನು ಸಂಪೂರ್ಣವಾಗಿ ನಾವು ಪ್ರೋಕ್ಷಿಸಬೇಕು. ಅದು ಸುತ್ತಲೂ ಆ ಅರಿಶಿನವನ್ನು ನಾವು ಚೆನ್ನಾಗಿ ಅದನ್ನು ಬೆರೆಸಿ ಅದಕ್ಕೆ ಅಪ್ಲೈ ಮಾಡಿ, ಅದನ್ನು ಎಲ್ಲವನ್ನೂ ಕೂಡ ಅರಿಶಿನವನ್ನು ಅದಕ್ಕೆ ನಾವು ಹಾಕಬೇಕು. ಅದಾದ ನಂತರ ಅರಿಶಿನ ಲೇಪನ ಆದಮೇಲೆ, ಅರಿಶಿನವನ್ನು ಆದ ಮೇಲೆ ನೀವು 21 ಕುಂಕುಮದ ಬೊಟ್ಟುಗಳನ್ನು ಆ ಒಂದು ಕುಂಬಳಕಾಯಿಗೆ, ಬೂದು ಕುಂಬಳಕಾಯಿಗೆ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಿ 21 ಕುಂಬಳಕಾಯಿಯನ್ನು, ಈ 21 ಕುಂಕುಮದ ಬೊಟ್ಟುಗಳನ್ನು ಈ ಬೆರಳಲ್ಲಿಡಬೇಕು. ಇನ್ನು ಬಹುಮುಖ್ಯವಾಗಿ ಅದನ್ನು ಕಟ್ಟುವುದಕ್ಕೆ ಬಿಳಿಯದಾದ ದಾರ, ನೂಲಿನ ದಾರ, ಬಿಳಿಯದಾದ ದಾರ, ಇಲ್ಲ ಅಂದರೆ ಕಂಬಳಿ ದಾರ, ಬಿಳಿಯ ದಾರ, ಕೆಂಪು ದಾರದಲ್ಲಿ ಕಟ್ಟಬಾರ್ದು, ಬಟ್ಟೆಗಳಲ್ಲಿ ಕಟ್ಟಬಾರ್ದು, ಕಂಬಳಿ ದಾರ ಆಗಬೇಕು, ಗಟ್ಟಿ ದಾರ ಆಗಬೇಕು. ಅದನ್ನು ಒಂದು ಒಳ್ಳೆಯ ರೀತಿಯಾಗಿ ಮೂರೂ ಕಡೆ ಅದನ್ನು ಹಿಡ್ಕೊಳ್ಳೋ ಹಾಗೆ ಆ ಕುಂಬಳಕಾಯಿಗೆ ಬಿಳಿಯ ದಾರ,
ನೂಲಿನ ದಾರ ಆಗಲಿ ಅಥವಾ ಈ ಕಂಬಳಿ ದಾರವನ್ನು ಕಟ್ಟಿ ಅದರಿಂದ ಅದೇನು ಮಾಡಬೇಕು, ಇದನ್ನು ನಾವು ಮನೆಯ ಸಿಂಹದ್ವಾರದ ಹತ್ರ ಕಟ್ಟಿ ಅದಕ್ಕೆ ಸಾಂಬ್ರಾಣಿಯನ್ನು ಪ್ರಥಮವಾಗಿ ಸಾಂಬ್ರಾಣಿಯ ಧೂಪವನ್ನು ಹಾಕಿದ್ದೆ ಆದರೆ ಇದರಿಂದ ಏನಾಗುತ್ತೆ, ನಮಗೆ ಲಾಸ್ ಆಗ್ತಾ ಇದೆ, ಹಣ ಬರ್ತಾ ಇಲ್ಲ, ಹಣ ಬರುತ್ತೆ, ಎಲ್ಲೋ ಒಂದು ಕಡೆ ಸಂಕಟಗಳಿಂದ ದೂರ ಆಗ್ತೀವಿ, ಆ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳು ಆಚೆ ಹೋಗುತ್ತೆ, ರೋಗ ರುಜಿನಗಳಿಂದ ಮುಕ್ತರಾಗ್ತೀವಿ, ಸಾಲಬಾಧೆಯಿಂದ ಮುಕ್ತರಾಗ್ತೀವಿ. ಎಲ್ಲಕ್ಕಂತ ಮಿಗಿಲಾಗಿ ಇವೆಲ್ಲವನ್ನು ಪಕ್ಕಕ್ಕಿಟ್ಟಾಗ ಯಾವಾಗಲೂ ಆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ, ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ, ಇವೆಲ್ಲವೂ ಹೋಗಲಾಡಿಸಿ ಮನೆಗೆ ಶಾಂತಿಯನ್ನು ಕೂಡ ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆದರೆ ಮತ್ತೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ಈ ಕುಂಬಳಕಾಯಿ ಒಣಗೋಯ್ತು, ಕುಂಬಳಕಾಯಿ ನೀರು ಸುರಿತಾ ಇದೆ, ಕುಂಬಳಕಾಯಿ ಪೂರ್ತಿಯಾಗಿ ನಾಶ ಆಗಿಬಿಟ್ಟಿದೆ ಅಂತ ಗೊತ್ತಾದಾಗ ತಕ್ಷಣವೇ ಅದನ್ನು ದಾರದ ಸಮೇತ ಅದನ್ನು ಏನು ಮಾಡಬೇಕು, ಎಲ್ಲಾದರೂ ಶುದ್ಧವಾದ ನೀರಲ್ಲಾಗ್ಬೋದು, ಹರಿತಾ ಇರ್ತಕ್ಕಂಥ ನೀರಾಗ್ಬೋದು, ನಮ್ಮ ಪಕ್ಕದಲ್ಲಿ ನದಿಗಳಿರಲ್ಲ, ನೀರಿರಲ್ಲ, ಏನೂ ಇಲ್ಲ, ತುಳಿದೇ ಇರ್ತಕ್ಕಂಥ ಜಾಗ, ಮರ ಅಥವಾ ಗಿಡಗಳ ಬುಡದಲ್ಲಿ ಅದನ್ನು ಹಾಕಿ ಬಂದರೆ ಅದರಿಂದ ಶುಭ ಆಗುತ್ತೆ. ಮತ್ತು ನೀವು ಅದೇ ಯಥಾವಿಧಿಯಾಗಿ ಅಮಾವಾಸ್ಯೆ, ಬುಧವಾರ, ಶನಿವಾರ ಈ ಕುಂಬಳಕಾಯನ್ನು ಕಟ್ಕೊಳ್ಳೋದ್ರಿಂದ ಮನೆಗೆ ಶ್ರೇಯಸ್ಸಾಗುತ್ತೆ, ಒಳ್ಳೆಯದಾಗತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.